ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತೊಗೊಂಬಂದಿರೋ ಟಿಪ್ಸ್ ಏನಪ್ಪ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಯೂಸ್ ಆಗುವಂತಹ ಟಿಪ್ಸ್ ಅಂತ ಹೇಳಬಹುದು. ನೋಡಿ, ಮನೇಲಿ ಏನಾದರೂ ಹೆಣ್ಮಕ್ಳು ಇದ್ದರೆ ಅಂದರೆ ಹೆಣ್ಣು ಪಾಪುಗಳಿದ್ದರೆ ನಾವು ಈ ರೀತಿ ಕ್ಲಿಪ್ಗಳನ್ನು ಹಾಕ್ತೀವಿ. ಹೆಣ್ಣು ಪಾಪುಗಳಿಗೇನು, ನಮ್ಮಂಥ ದೊಡ್ಡವರು ಕೂಡ ಕ್ಲಿಪ್ಗಳನ್ನು ಹಾಕ್ತೀವಿ ಅಲ್ವಾ. ಸೊ ಕ್ಲಿಪ್ಗಳನ್ನು ನಾವು ನೋಡಿ ಈ ಥರ ತೆಗೆದಿಟ್ಟ ಮೇಲೆ ಎಲ್ಲಿ ಬೇಕಲ್ಲಿ ಇಟ್ಬಿಟ್ಟು ಕೆಲವೊಂದು ಸರಿ ಹಾಕಬೇಕು ಅಂದವಾಗ ನಮಗೆ ಕೈಗೆ ಸಿಗೋದೇ ಇಲ್ಲ, ಇಟ್ಕೋದೇ ಇಲ್ಲ, ಎಲ್ಲಿದೆ ಅಂತಲೇ ನಮಗೆ ಗೊತ್ತಾಗೋದಿಲ್ಲ. ಸೊ ಅವುಗಳನ್ನು ಅಲ್ಲಿ ಇಲ್ಲಿ ಇಡೋ ಬದಲು ಎಲ್ಲಿ ಬೇಕಂದ್ರಲ್ಲಿ ಮೆಸ್ಸಿಯಾಗಿ ಇಡೋ ಬದಲು ನಾನು ತೋರಿಸ್ಕೊಡ್ತಿರೋ ರೀತಿ ಇಟ್ಟರೆ ನಿಮಗೆ ಈಸಿಯಾಗಿ ಕ್ಲಿಪ್ಗಳೆಲ್ಲ ಫಟಾಫಟ್ ಅಂತ ಸಿಕ್ಬಿಡುತ್ತೆ. ಹೇಗಪ್ಪ ಅಂದರೆ ಜಾಗನೂ ಕಮ್ಮಿ ಹಿಡಿಬೇಕು, ಹಾಗೆ ನೀಟಾಗೂ ಕೂಡ ಕಾಣಬೇಕು. ಅದು ಹೇಗಪ್ಪ ಅಂದರೆ ನೋಡಿ, ವಾರ್ಡ್ರೋಬಿನ ಡೋರನ್ನು ನೀನು ಹೀಗೆ ಬಾಗಲನ್ನು ಹೀಗೆ ಓಪನ್ ಮಾಡಿಬಿಟ್ಟು ನಂತರ ಅದಕ್ಕೆ ನಾನಿಲ್ಲಿ ತಗೊಂಡಿರುವಂತಹ ರಿಬ್ಬನ್ನಾದರೂ ನೀವು ಈ ರೀತಿ ರಿಬ್ಬನ್ನಾದರೂ ತೊಗೋಬಹುದು, ಅಥವಾ ನೀವು ಬೇರೆ ಥರದ ಬಟ್ಟೆ ಕೂಡ ನೀವು ತೊಗೋಬಹುದು. ನೋಡಿ, ಇಲ್ಲಿ ನಾನಿಲ್ಲಿ ತಲೆಗೆ ಹಾಕುವಂತಹ ರಿಬ್ಬನನ್ನು ತೊಗೊಂಡಿದ್ದೀನಿ. ನೀವು ಬೇರೆ ಕಲರಿನ ಕೂಡ ನೀವು ತೊಗೋಬಹುದು ಚೆನ್ನಾಗಿ ಕಾಣಲಿಕ್ಕೆ. ಬೇಬಿ ಪಿಂಕ್ ಕಲರು ಅಥವಾ ರೆಡ್ ಕಲರು, ಲೈಟ್ ಕಲರಿನ ತೊಗೊಂಡ್ರೆ ಇನ್ನೂ ಕೂಡ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ. ನಾನಿಲ್ಲಿ ಬ್ಲ್ಯಾಕ್ ಕಲರಿನ ರಿಬ್ಬನ್ ಇತ್ತು, ಸೊ ಅದನ್ನು ತೊಗೊಂಡಿದ್ದೀನಿ. ಮೇಲ್ಗಡೆ ಅದನ್ನು ಗಮ್ ಟೇಪಿಂದ ನೀಟಾಗಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ, ಅಂಟಿಸ್ಕೊಂಡಿದ್ದೀನಿ. ಹಾಗೆಯೇ ಕೆಳಗಡೆ ಕೂಡ ಗಮ್ ಟೇಪಿಂದ ನೋಡಿ ಈ ರೀತಿ ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ಇದರಿಂದ ನೀಟಾಗಿ ಅದು ಅಂಟ್ಕೊಳ್ಳುತ್ತೆ. ನೀವು ಬೇಕಿದ್ದರೆ ಜಾಸ್ತಿ ದೊಡ್ಡ ಗಮ್ ಟೇಪಿಂದ ಇದನ್ನು ಅಂಟಿಸ್ಕೋಬಹುದು. ನೋಡಿ, ಈ ರೀತಿ ನೀವು ವಾರ್ಡ್ರೋಬಿಗೆ ಈ ರೀತಿ ಒಂದು ಸ್ಯಾಟಿನ್ ರಿಬ್ಬನ್ ಆಗಲಿ ಅಥವಾ ತಲೆಗೆ ಹಾಕುವ ರಿಬ್ಬನ್ ಆಗಲಿ, ಈ ರೀತಿ ನೀವು ರಿಬ್ಬನನ್ನು ಹಾಕಿಬಿಟ್ಟು ಅದಕ್ಕೆ ನೀವು ಹಾಕೊಳ್ಳುವಂತಹ ಕ್ಲಿಪ್ಗಳನ್ನು, ಹೇರ್ ಕ್ಲಿಪ್ಗಳನ್ನು ನೋಡಿ ಈ ರೀತಿ ಇದಕ್ಕೆ ಹೀಗೆ ಅಟ್ಯಾಚ್ ಮಾಡಿಬಿಟ್ರೆ, ಹೀಗೆ ಇದನ್ನು ಸಿಗಿಸ್ಬಿಟ್ರೆ ಈಸಿಯಾಗಿ ನಿಮಗೆ ಎಲ್ಲ ಕ್ಲಿಪ್ಗಳು ಒಂದೇ ಹತ್ತಿರ ಸಿಗುತ್ತೆ. ಹಾಗೆಯೇ ನೀವು ಬಟ್ಟೆ ತೆಗೆಯುವಾಗಲೇ ನಿಮ್ಮ ಮಕ್ಕಳಿಗೆ ಬಟ್ಟೆ ತೆಗೆಯುವಾಗ ಆ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗುವಂತಹ ಕ್ಲಿಪ್ಗಳನ್ನು ಇಲ್ಲೇ ತಕ್ಕೊಂಡು ನೀವು ಹೋಗಿಬಿಡ್ಬೋದು. ಹಾಗೆ ಮೆಸ್ಸಿಯಾಗೂ ಕೂಡ ಕಾಣೋದಿಲ್ಲ, ನೀಟಾಗಿ ಕೂಡ ಕಾಣಿಸುತ್ತೆ. ನೋಡಿ, ಎಷ್ಟು ನೀಟಾಗಿ ಒಂದೇ ಹತ್ತಿರ ನಾವು ಆರ್ಗನೈಸ್ ಮಾಡಬಹುದು ಅಂತ ನಿಮಗೆ ಗೊತ್ತಾಯ್ತಲ್ವಾ. ಕ್ಲಿಪ್ಗಳನ್ನು ಅಲ್ಲಿ ಇಲ್ಲಿ ಇಡೋ ಬದಲು ಅಥವಾ ಒಂದು ಬಾಕ್ಸ್ನಲ್ಲಿ ಇಡ್ತೀವಿ ಅನ್ನೋದಾದರೆ ಅದರಲ್ಲಿ ಇರುವಂತಹ ಮಿಂಚ್ಗಳೆಲ್ಲ ಉದುರೋಗುತ್ತೆ, ಹಾಗೆ ಸ್ಟೋನ್ಗಳೆಲ್ಲ ಉದುರೋಗುತ್ತೆ, ಮುತ್ತುಗಳಿರುತ್ತೆ. ಅವುಗಳನ್ನೆಲ್ಲ ನಾವು ಮೆಸ್ಸಿಯಾಗಿ ಒಂದೇ ಡಬ್ಬದಲ್ಲಿ ಎಲ್ಲವನ್ನೂ ಒಂದೇ ಕಡೆ ನಾವು ಹಾಕಿ ಇಟ್ಟವಾಗ ತೆಕ್ಕೊಳ್ಳುವಾಗ ಒಂದಕ್ಕೊಂದು ಟಚ್ ಆಗಿನೋ ಅಥವಾ ಎಲ್ಲವೂ ಕೂಡ ಒಂದೇ ಹತ್ತಿರ ಇಟ್ಟವಾಗ ಉದುರು ಹೋಗೋ ಚಾನ್ಸಸ್ ಇರುತ್ತೆ, ಸ್ಟೋನ್ಸ್ ಆಗಲಿ ಈ ರೀತಿ ಮುತ್ತುಗಳಾಗಲಿ. ಆದ್ದರಿಂದ ನೀವೇನು ಮಾಡಬೇಕು, ಈ ರೀತಿ ವಾರ್ಡ್ರೋಬಿಗೆ ಒಂದು ರಿಬ್ಬನನ್ನು ಅಂಟಿಸ್ಕೊಂಡ್ಬಿಟ್ಟು ಅದಕ್ಕೆ ನೀಟಾಗಿ ಹೀಗೆ ಜೋಡಿಸಿಟ್ಬಿಟ್ರೆ ಸಾಕು. ನಾವು ಕೊಡೋದೇ ಬೇಡ, ನಿಮ್ಮ ಮಕ್ಕಳೇ ಕೂಡ ಆರಾಮಾಗಿ ತೆಕ್ಕೊಂಡ್ಬಿಟ್ಟು ಅವ್ರಿಗೆ ಯಾವ್ದು ಬೇಕೋ ಅದನ್ನು ಹಾಕೋಬಹುದು. ನಂತರ ಅದನ್ನು ಯೂಸ್ ಮಾಡಾದಮೇಲೆ ಇದಕ್ಕೆ ಮತ್ತೆ ತಂದು ಸಿಗಿಸ್ಬಹುದು, ಆವಾಗ ನೀಟಾಗಿ ಕಾಣಿಸುತ್ತೆ. ಇದರ ಜೊತೆಗೆ ನಾನು ಇನ್ನೂ ಒಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಹಳೆ ಬಟ್ಟೆ ಏನಾದ್ರು ಇದ್ದರೆ ಅಥವಾ ಅದು ಏನಾದ್ರು ಬಟ್ಟೆ ಚೆನ್ನಾಗಿ ಕಾಣಿಸ್ತಿದ್ರೆ ಅದನ್ನು ಬಿಸಾಕಲಿಕ್ಕೆ ಹೋಗಲೇಬೇಡಿ. ನೋಡಿ, ನಾನಿಲ್ಲಿ 2 ಮೆಟಲ್ಲಿನ ಹಳೆ ಬಳೆಗಳನ್ನು ತೊಗೊಂಡಿದ್ದೀನಿ. ಹಳೇದಾಯಿತು ಅಂದ ತಕ್ಷಣ ಬಳೆನ ನಾವೇನು ಮಾಡ್ತೀವಿ, ಬಿಸಾಕಿಬಿಡ್ತೀವಿ. ಅದನ್ನು ಬಿಸಾಕೋ ಬದಲು ಯೂನಿಕ್ ಆದಂತಹ ಡಿಸೈನ್ನಲ್ಲಿ ನೀವು ಹೊಸ ಥರ ಬ್ಯಾಂಗಲನ್ನು ಹಾಕ್ಕೊಳ್ಬಹುದು. ಅದು ಹೇಗೆ ಅಂತ ನಾನೀಗ ತೋರಿಸ್ತಿದ್ದೀನಿ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಒಂದು ಬಟ್ಟೆನ ತೊಗೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಫಸ್ಟು ವಿಡಿಯೋದಲ್ಲಿ ತೋರಿಸ್ತಿರುವಂತೆ ನೀಟಾಗಿ ಹೀಗೆ ನೀವು ಕೈಯಲ್ಲೇ ಸ್ಟಿಚ್ ಮಾಡ್ಕೋಬಹುದು. ಮಿಷನ್ನಲ್ಲಿ ಕೂಡ ನೀವು ಸ್ಟಿಚ್ ಮಾಡಬಹುದು. ನಾನಿಲ್ಲಿ ಕೈಯಲ್ಲಿ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದೇ ಕಲರಿನ ದಾರ ತೊಗೊಂಡ್ರೆ ಇನ್ನೂ ಕೂಡ ಒಳಿತು. ಫಸ್ಟು ನಾನಿಲ್ಲಿ ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ನಂತರ ಅದನ್ನು ನೀಟಾಗಿ ನೋಡಿ ತುದಿಗೆ ಅಂಚಿನಲ್ಲಿ ಈ ರೀತಿ ನಾನು ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಈಗೇನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ನಾನು ಪೂರ್ತಿಯಾಗಿ ಹೊಲಿಗೆನ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ವಿಡಿಯೋಗೆ ಒಂದು ಲೈಕ್ ಕೊಡಬೇಕು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರೀಲೇಬೇಡಿ. ನೀವು ನೋಡ್ತಿರ್ಬೋದು, ಈಗ ನಾನು ಫುಲ್ ಬಟ್ಟೆಯನ್ನು ನೀಟಾಗಿ ನೋಡಿ, ಜಾಸ್ತಿ ಏನಿಲ್ಲ, ಒಂದು ಮೊಣಕೈಗಿಂತ ಸ್ವಲ್ಪ ಉದ್ದ ಇದೆ ಅಷ್ಟೇ. ನೋಡಿ, ಈ ರೀತಿ ಬಟ್ಟೆನ ನಾನಿಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದರ ಜೊತೆಗೆ ಕೇವಲ ಎರಡೇ ಎರಡು ಯೂಸ್ ಆಗಿ ಬಿಟ್ಟಿರುವಂತಹ ಹಳೆಯ
ಮೆಟಲ್ ಬಳೆಗಳನ್ನು ನಾನು ತೊಗೊಂಡಿದ್ದೀನಿ ನೋಡಿ. ಪೂರ್ತಿಯಾಗಿ ಈ ರೀತಿ ಸ್ಟಿಚ್ ಮಾಡಾದಮೇಲೆ ಕೆಳಗಡೆ ನೀವು ಗಂಟು ಹಾಕಲಿಕ್ಕೆ ಹೋಗಿಬಿಡಿ. ಅದನ್ನೇ ಫಸ್ಟ್ ನೀವು ತೊಗೊಂಡ್ಬಿಟ್ಟು ನೋಡಿ, ನಾವೇನು ಸ್ಟಿಚ್ ಮಾಡ್ತಾ ಇದ್ವಲ್ಲ ಆ ಎಂಡಿಂಗಿನ ತುದಿ ನಿಂತಲ್ಲ ಅದನ್ನು ನೀವು ತೊಗೊಂಡ್ಬಿಟ್ಟು ನೋಡಿ, ಈ ರೀತಿ ಬಳೆಗೆ ಸುತ್ಕೊಂಡ್ಬಿಟ್ಟು ಅಲ್ಲಿ ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಬಳೆನ ಮಿಡಲ್ನಲ್ಲಿ ಇಟ್ಬಿಟ್ಟು ನಂತರ ಬಳೆಗೆ ಅಟ್ಯಾಚ್ ಮಾಡಬೇಕು ಆ ಬಟ್ಟೆನ. ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಕೊನೆವರೆಗೂ ನೋಡಿದರೆ ನಿಮಗೆ ವಾವ್ ಅಂತ ಹೇಳಿ ಅನ್ನುವಂತಹ ವಸ್ತುನ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬಳೆಗೆ ಈ ರೀತಿ ಬಟ್ಟೆನ ನಾವು ಫಸ್ಟು ಅಟ್ಯಾಚ್ ಮಾಡ್ಕೊಳ್ಬೇಕು. ನೀವು ಅದೇ ಕಲರಿನ ದಾರ ತೊಗೊಂಡ್ರೆ ತುಂಬಾ ಒಳ್ಳೆಯದು. ನೋಡಿ, ನಾನೀಗ ಆಲ್ರೆಡಿ ಈ ಬಟ್ಟೆನ ಈ ಬಳೆಗೆ ಅಟ್ಯಾಚ್ ಮಾಡಿ ಆಯಿತು. ನಂತರದಲ್ಲಿ ಏನು ಮಾಡ್ತಿದ್ದೀನಿ, ಇನ್ನೊಂದು ಬಳೆನ ತೊಗೊಂಡಿದ್ನಲ್ಲ ಆ ಬಳೆನೂ ಕೂಡ ಇಲ್ಲಿ ಇಟ್ಬಿಟ್ಟು ಮಿಡಲ್ನಲ್ಲಿ ದಾರ ಬರುವಂತೆ ಹೀಗೆ ಇಟ್ಬಿಟ್ಟು ನೋಡಿ, ನೀವು ವಿಡಿಯೋನ ಕ್ಲಿಯರಾಗಿ ನೋಡಿದರೆ ನಾನು ಹೇಗೆ ಇದನ್ನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಫಸ್ಟ್ ಬಟ್ಟೆನ ಒಳಗಡೆ ಎಳ್ಕೊಂಡ್ಬಿಟ್ಟು ಹೀಗೆ ನೀವು ಫಸ್ಟು ಎರಡೂ ಬಳೆಗಳನ್ನು ಹೀಗಿಟ್ಕೊಂಡು ಮಿಡಲ್ನಲ್ಲಿ ಆ ಬಟ್ಟೆನ ಎಳ್ಕೋಬೇಕು. ನಂತರ ಹೊರಗಡೆಯಿಂದ ಈ ಸೈಡಿಂದ ಹಾಕೋಬೇಕು. ಮತ್ತು ಮಿಡಲ್ನಲ್ಲಿ ಎರಡು ಬಳೆಯ ಮಿಡಲ್ನಲ್ಲಿ ನೀವು ಎಳ್ಕೋಬೇಕು. ಮತ್ತು ಈ ಕಡೆ ಬಳೆನ ನೀವು ಒಳಗಡೆ ಹಾಕ್ಕೊಳ್ಬೇಕು. ಮಿಡಲ್ನಲ್ಲಿ ಬಟ್ಟೆನ ಎಳ್ಕೋಬೇಕು. ಇದೇ ರೀತಿಯೇ ಫುಲ್ ಬಟ್ಟೆನ ನೀವು ಈ ಪೂರ್ತಿ ಬ್ಯಾಂಗಲಿಗೆ ಹೀಗೆ ಮಾಡಬೇಕು. ನೀವು ನೋಡ್ತಿರ್ಬೋದು ಇವಾಗ ನಾನು ಮಾಡ್ತಾ ಇರೋದು ಹೇಗೆ ಕಾಣಿಸ್ತಿದೆ ಅಂತೇಳಿ. ಕೊನೆಯದಾಗಿ ನೋಡಿದವಾಗ ನಿಮಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇರೆ ಬೇರೆ ಕಲರ್, ಎರಡು ಕಲರಲ್ಲೂ ಕೂಡ ಮಾಡಬಹುದು. ಇದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಬಟ್ಟೆನ ನಾನೀಗ ಹೀಗೆ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಒಂಥರ ಜಡೆ ಹಾಕದ ಹಾಗೆ ಕಾಣಿಸುತ್ತೆ. ತುಂಬಾ ನೀಟಾಗಿ ಕ್ಲಿಯರಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸೈಡಿಂದ ನೀವು ಅದನ್ನು ಸುತ್ತಬೇಕು ಬಳೆಗೆ. ನಂತರ ಮಿಡಲ್ನಲ್ಲಿ ಆ ಬಟ್ಟೆನ ಎಳ್ಕೋಬೇಕು. ಸೈಡಿಂದ ಹೀಗೆ ಮತ್ತೆ ಬಳೆನ ಕವರ್ ಮಾಡ್ಕೋಬೇಕು. ಮಿಡಲ್ನಲ್ಲಿ ಬಟ್ಟೆನ ಎಳ್ಕೋಬೇಕು. ಗೊತ್ತಾಯ್ತಲ್ವ? ಇದೇ ರೀತಿಯೇ ಪೂರ್ತಿ ಬಳೆಯನ್ನು ನಾನು ಹೀಗೆ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಇವಾಗ ನೀವು ನೋಡ್ತಿರ್ಬೋದು ನಾನೀಗ ಬಳೆಗೆ ಪೂರ್ತಿಯಾಗಿ ಇದನ್ನು ನೋಡಿ ಹೀಗೆ ಬಟ್ಟೆನ ಸುತ್ಕೊಂಡಿದ್ದೀನಿ. ಈಗ ಕೊನೆಯದಾಗಿ ಎಡ್ಜಿಗೆ ನೀವೇನು ಮಾಡಬೇಕು, ಮತ್ತೆ ಇದನ್ನು ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಕೇವಲ 5 ನಿಮಿಷ ಸಾಕು. 5 ನಿಮಿಷದಲ್ಲಿ ಒಳ್ಳೆಯ ಥರದ ಹೊಸ ರೀತಿಯ ಬಳೆನ ನಾವು ತಯಾರಿಸ್ಕೊಂಡ್ಬಿಡಬಹುದು. ನೋಡಿ, ಹಳೆ ಬಳೆಗೆ ಹೊಸ ರೀತಿಯ ಮೆರುಗನ್ನ ನಾವು ಕೊಟ್ಟಿದ್ವಿ. ನೋಡಿ, ಈ ರೀತಿ ಲಾಸ್ಟ್ವರೆಗೂ ನಾವು ಹೆಣೆದು ಆದಮೇಲೆ ನಂತರ ಲಾಸ್ಟಲ್ಲಿ ನೋಡಿ ಈ ರೀತಿ ಬಟ್ಟೆನ ಮಡಚಿಬಿಟ್ಟು ನೋಡಿ ಹೀಗೆ ಹಿಂದ್ಗಡೆ ನೀವು ಈ ರೀತಿ ಹೊಲಿಗೆನ ಅದನ್ನು ಹಾಕಿ, ಅದು ಬಿಚ್ಕೊಳ್ದೇ ಇರೋ ರೀತಿ ಅದನ್ನು ನೋಡಿ ಟೈಟಾಗಿ ಈ ರೀತಿ ಹೊಲಿಗೆ ಹಾಕಬೇಕು. ಎಲ್ಲೂ ಕೂಡ ಇದು ಬಟ್ಟೆ ಲೂಸ್ ಆಗಬಾರ್ದು. ಹಾಗೆ ಟೈಟಾಗಿ ಎಳ್ಕೊಂಡ್ಬಿಟ್ಟು ನೀವು ಹೊಲಿಗೆ ಹಾಕಿಬಿಟ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿರುವಂತಹ ಬಳೆ ರೆಡಿ ಆಯಿತು ಅಂತ ಹೇಳಿ. ನೀವು ಇದಕ್ಕೆ ಬೇಕಿದ್ದರೆ ಮಿಡಲ್ನಲ್ಲಿ ಸ್ಟೋನ್ಸ್ಗಳನ್ನು ಅಂಟಿಸ್ಕೊಳ್ಬಹುದು ಅಥವಾ ಕುಂದನ್ ವರ್ಕ್ಗಳನ್ನು ಮಾಡ್ಕೋಬಹುದು. ಅದು ಇನ್ನೂ ಗ್ರ್ಯಾಂಡಾಗಿ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೀವು ಪ್ಲೈನ್ ಬ್ಲೌಸ್ ಪೀಸನ್ನು ತೊಗೊಂಡ್ಬಿಟ್ಟು ಅದರಲ್ಲೂ ಕೂಡ ಈ ರೀತಿ ಮಾಡ್ಕೋಬಹುದು. ಸ್ಯಾಟಿನ್ ರಿಬ್ಬನನ್ನು ತೊಗೊಂಡ್ಬಿಟ್ಟು ಅದರಲ್ಲೂ ಕೂಡ ಹೀಗೆ ಮಾಡಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಹಳೆ ಬಳೆಗೆ ನಾನು ಯಾವ ರೀತಿ ಮೆರುಗನ್ನು ಕೊಟ್ಟಿದ್ದೀನಿ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.